ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋದಲ್ಲಿ ನಾವು ಲಾಗರಿಥಮಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಲಾಗರಿಥಮಿಕ್ಸ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು. ಓಕೆ, ಅದು PUC ಅವ್ರಿಗಾಗಿರ್ಬೋದು, ಓಕೆ, ಹೈಯರ್ ಎಜುಕೇಶನ್ಸ್ ಆಗಿರ್ಬೋದು, ಅಂಡ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ನಮಗೆ ಲಾಗರಿಥಮಿಕ್ಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನು ಕೇಳ್ತಿರ್ತಾನೆ. ಓಕೆ, ಲಾಗರಿಥಮಿಕ್ಸ್ ಅಂದ್ರೆ ಏನು, ಅದರ ಪ್ರಾಪರ್ಟೀಸ್ ಏನೇನಿದೆ ಅಂಡ್ ಸಮ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಕೂಡ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಡೆಫಿನೇಷನ್ ಆದ್ರೆ ನೋಡೋಣ. ಓಕೆ, y is equal to log base ax. ಓಕೆ, ಇದನ್ನ ನಾವು ಲಾಗರಿಥಮಿಕ್ ಅಂತ ಕರಿತೀವಿ. ಓಕೆ, ಇದನ್ನ ನಾವು ಈಗ ಕೂಡ ಬರೀಬಹುದು. ಓಕೆ, a power of y is equal to x. ಈ ಕಡೆ a ಅಂದ್ರೆ ಏನಂದ್ರೆ ಬೇಸ್ ಅಂತ ಕರಿತೀವಿ. ಓಕೆ, a is called as base. ಏನಂತ ನಾವು ಬೇಸ್ ಅಂತ ಕರಿತೀವಿ. ಓಕೆ, ಇಲ್ಲಾಂದ್ರೆ ಇದನ್ನೇ ಎಕ್ಸ್ಪೋನೆನ್ಷಿಯಲ್ ಅಂತಾನು ಕರಿತೀವಿ ನಾವು. ಓಕೆ, a is called as base or exponential ಅಂತಾನು ಕರಿತೀವಿ ನಾವು. ಓಕೆ, ಪ್ರಾಪರ್ಟೀಸ್ ಆಫ್ ಎ ಲಾಗರಿಥಮಿಕ್ ನೋಡೋಣ. ಫಸ್ಟ್ ಪ್ರಾಪರ್ಟಿ, ಎಕ್ಸ್ ವ್ಯಾಲ್ಯೂ ಅಂಡ್ ಬೇಸ್ ವ್ಯಾಲ್ಯೂ ಸೇಮ್ ಇದ್ರೆ ಅದ್ರ ವ್ಯಾಲ್ಯೂ ಎಷ್ಟು ನಮಗೆ 1. ಮತ್ತೆ ಎಕ್ಸ್ ವ್ಯಾಲ್ಯೂ 1 ಇದ್ರೆ ಬೇಸ್ ಎನಿಥಿಂಗ್, ಬೇಸ್ ಅನ್ನೋದು a ಗ್ರೇಟರ್ ದನ್ 0, a ನಾಟ್ ಈಕ್ವಲ್ ಟು 1 ಏನಾದ್ರೂ ಇಟ್ಕೊಳ್ಳಿ. ನಮಗೆ a ಗ್ರೇಟರ್ ದನ್ 0 ಅಂಡ್ a ನಾಟ್ ಈಕ್ವಲ್ ಟು 1 ಇದ್ರೆ ಓಕೆ, ಬಟ್ ಎಕ್ಸ್ ವ್ಯಾಲ್ಯೂ ಅನ್ನೋದು 1 ಇದ್ರೆ ಅದ್ರ ವ್ಯಾಲ್ಯೂ ಅನ್ನೋದು ಆಲ್ವೇಸ್ 0 ಇರುತ್ತೆ. ಓಕೆ, ಮತ್ತೆ ಥರ್ಡ್ ಪ್ರಾಪರ್ಟಿ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ, ಲಾಗ್ ಬೇಸ್ ಎ mn ಇಸ್ ಈಕ್ವಲ್ ಟು ಲಾಗ್ ಬೇಸ್ ಎ m ಪ್ಲಸ್ ಲಾಗ್ ಬೇಸ್ ಎ n. ಮತ್ತೆ ನೆಕ್ಸ್ಟ್ ಪ್ರಾಪರ್ಟಿ, ಲಾಗ್ ಬೇಸ್ ಎ m ಬೈ n ಇಸ್ ಈಕ್ವಲ್ ಟು ಲಾಗ್ ಬೇಸ್ ಎ m ಮೈನಸ್ ಲಾಗ್ ಬೇಸ್ ಎ n. ಮತ್ತೆ ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ, ಲಾಗ್ ಬೇಸ್ ಎ ಎಕ್ಸ್ ಪವರ್ ಆಫ್ m ಇಸ್ ಈಕ್ವಲ್ ಟು m ಇಂಟು ಲಾಗ್ ಬೇಸ್ ಎ ಎಕ್ಸ್. ಇದರಲ್ಲಿ ಪವರ್ ಅನ್ನೋದು ಕೆಳಗಡೆ ಬರುತ್ತೆ, ಅದನ್ನ ಲಾಗ್ ಬೇಸ್ ಎ ಎಕ್ಸ್ ಅಂತ ಬರೀತೀವಿ. ಮತ್ತೆ ಬೇಸ್ ಚೇಂಜಿಂಗ್ ಪ್ರಾಪರ್ಟಿ, ಓಕೆ, ಲಾಗ್ ಬೇಸ್ ಎ ಬಿ ಇಸ್ ಈಕ್ವಲ್ ಟು, ಇಲ್ಲಿ ನಾವು ಹೊಸದಾಗಿ m ಅನ್ನು ನ್ಯೂ ಬೇಸ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, m ಗ್ರೇಟರ್ ದನ್ 0, ಓಕೆ, m ಇಸ್ ನಾಟ್ ಈಕ್ವಲ್ ಟು 1. ನಮ್ಗೆ ಆಲ್ರೆಡಿ ಡೆಫಿನೇಷನ್ ಗೊತ್ತಿದೆ, ಬೇಸ್ ಏನು a ಗ್ರೇಟರ್ ದನ್ 0 ಇರಬೇಕು, ಇಲ್ಲಾಂದ್ರೆ a ನಾಟ್ ಈಕ್ವಲ್ ಟು 1 ಇರಬೇಕು. ಓಕೆ, ಅದರಿಂದ m ವ್ಯಾಲ್ಯೂ ಅನ್ನೋದು ನಾಟ್ ಈಕ್ವಲ್ ಟು 1 ಅಂಡ್ m ವ್ಯಾಲ್ಯೂ ಅನ್ನೋದು ಗ್ರೇಟರ್ ದನ್ 0 ಇರುತ್ತೆ. ಓಕೆ, ದಿಸ್ ಇಸ್ ದ m ಅನ್ನೋದು ನ್ಯೂ ಬೇಸ್. ನೆಕ್ಸ್ಟ್ ಪ್ರಾಪರ್ಟಿ ಏನಂದ್ರೆ, ಓಕೆ, a ಪವರ್ ಆಫ್ ಲಾಗ್ ಬೇಸ್ x ಇಸ್ ಈಕ್ವಲ್ ಟು x. ಓಕೆ, ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಬೇಸು ಲಾಗ್ ಬೇಸ್ ಎರಡು ಸೇಮ್ ಇದ್ರೆ ಓಕೆ, ಇವೆರಡು ಗೆಟ್ ಕ್ಯಾನ್ಸಲ್, ನಮಗೆ x ಬರುತ್ತೆ ಆನ್ಸರ್. ಓಕೆ, ಇವಾಗ ಕೆಲವು ಇಂಪಾರ್ಟೆಂಟ್ ನೋಡೋಣ. ಮತ್ತೆ ಇದ್ರ ಲಾಗರಿಥಮಿಕ್ ಅಲ್ಲಿ ನಮಗೆ 2 ಟೈಪ್ಸ್ ಬರುತ್ತೆ. ಫಸ್ಟ್ ಟೈಪ್ ಏನಂದ್ರೆ, ಓಕೆ, ನ್ಯಾಚುರಲ್ ಬೇಸ್, ನ್ಯಾಚುರಲ್ ಲಾಗ್. ಸೆಕೆಂಡ್ ಒನ್ ಇಸ್ ಕಾಮನ್ ಲಾಗ್. ಓಕೆ, ನ್ಯಾಚುರಲ್ ಲಾಗ್ ಅಂದ್ರೆ ಏನಂದ್ರೆ, ಲಾಗ್ ಓಕೆ ಬೇಸ್ ಅನ್ನೋದು ಬರೆದ್ರೆ, ಬೇಸ್ ಅನ್ನೋದು ನಾವು ಈ ತಗೊಂಡ್ರೆ ಅದನ್ನ ನಾವು ನ್ಯಾಚುರಲ್ ಲಾಗ್ ಅಂತೀರಿ, ಇಲ್ಲಾಂದ್ರೆ ಸಿಂಪಲ್ ಆಗಿ ಲ್ಯಾನ್ ಎಕ್ಸ್ ಅಂತಾನು ಬರಿತೀವಿ. ಓಕೆ, ಕಾಮನ್ ಲಾಗ್ ಅಂದ್ರೆ ಏನು, ಅದರ್ ದೆನ್ ಓಕೆ, ಬಿಟ್ಬಿಟ್ಟು ನಾವು ಎ ಹತ್ರ ಎನಿ ವ್ಯಾಲ್ಯೂ, ಓಕೆ, ಎನಿ ವ್ಯಾಲ್ಯೂ a is not equal to a greater than 0, a not equal to 1. ಓಕೆ, a ಹತ್ರ ಬಿಟ್ಬಿಟ್ಟು ಎನಿ ವ್ಯಾಲ್ಯೂ a greater than 0 and a not equal to 1 ಈ ವ್ಯಾಲ್ಯೂ ತಗೊಂಡ್ರು ಅದನ್ನ ನಾವು ಕಾಮನ್ ಲಾಗ್ ಅಂತಾನೆ ಕರಿತೀವಿ. ಓಕೆ, ಬೇಸ್ ವ್ಯಾಲ್ಯೂ ಅನ್ನೋದು ಇದ್ರೆ ಅದನ್ನ ನ್ಯಾಚುರಲ್ ಲಾಗ್, ಇಲ್ಲ ಸಿಂಪಲ್ ಆಗಿ LNX ಅಂತಾನೆ ಕರಿತೀವಿ. ಕಾಮನ್ ಲಾಗ್ ಅಂದ್ರೆ ಏನು, ಓಕೆ, ಬಿಟ್ಬಿಟ್ಟು ಓಕೆ ನಾರ್ಮಲ್ ಆಗಿ a ಗ್ರೇಟರ್ ದನ್ 0, a ನಾಟ್ ಈಕ್ವಲ್ ಟು 1 ಅದ್ರ ವ್ಯಾಲ್ಯೂ ಏನಾದ್ರೂ ಇದ್ರೂ ಅದನ್ನ ನಾವು ಕಾಮನ್ ಲಾಗ್ ಅಂತಾನೆ ಕರಿತೀವಿ. ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಲಾಗ್ 1 ಅಂತಿದೆ. ಆಲ್ರೆಡಿ ನಮಗೆ ಬೈ ದಿಸ್ ಪ್ರಾಪರ್ಟೀಸ್ ಲಾಗ್ 1 ವ್ಯಾಲ್ಯೂ ಎಷ್ಟು, ನಮಗೆ ಬೇಸ್ ವ್ಯಾಲ್ಯೂ ಎನಿಥಿಂಗ್, ಓಕೆ, a ವ್ಯಾಲ್ಯೂ ಏನಾದ್ರೂ ಇಟ್ಕೊಳ್ಳಿ, a ಗ್ರೇಟರ್ ದನ್ 0, a ನಾಟ್ ಈಕ್ವಲ್ ಟು n ಏನಾದ್ರೂ ಇಟ್ಕೊಳ್ಳಿ. ಲಾಗ್ ಇದ್ರ ವ್ಯಾಲ್ಯೂ ಏನು ನಮಗೆ 0. ಓಕೆ, ಲಾಗ್ 1 ವ್ಯಾಲ್ಯೂ ಎಷ್ಟು 0. ನೆಕ್ಸ್ಟ್ ಈ ಪ್ರಾಪರ್ಟಿ ನೋಡಿ, ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಲಾಗ್ ಬೇಸ್ 3 27. ನೋಡಿ, ಇದನ್ನ ನಾನು ಹೆಂಗ್ ಬರ್ಕೊಬಹುದು, ಲಾಗ್ 3 ಇಂಟು 27 ನಾನು ಹೆಂಗ್ ಬರ್ಕೊಂತೀನಿ, ನಾನು 27 ನಾನು ಹೆಂಗ್ ಬರ್ಕೊಬಹುದು, ನಾವು 9 3s 27. ಓಕೆ, ನೆಕ್ಸ್ಟ್ ಲಾಗ್ 3 ಇಂಟು 9 ನಾನು ಹೆಂಗ್ ಬರ್ಕೊಬಹುದು, 3 ಸ್ಕ್ವೇರ್ ಇಂಟು 3. ಲಾಗ್ 3 ಇಂಟು ಬೇಸಸ್ ಸೇಮ್, ಪವರ್ಸ್ ಆಡ್ ಮಾಡ್ಕೊಳ್ಳಿ, 3
ಕ್ಯೂಬ್ ಆಗುತ್ತೆ. ಓಕೆ, ಮತ್ತೆ ನೋಡಿ ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ, ಫಿಫ್ತ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಪವರ್ನ ಕೆಳಗಡೆ ತಗೊಬೋದು. 3 ಇಂಟು ಲಾಗ್ ಬೇಸ್ 3 ಇಂಟು 3. ನೋಡಿ ಎಕ್ಸ್ ವ್ಯಾಲ್ಯೂ ಎ ವ್ಯಾಲ್ಯೂ ಸೇಮ್ ಇದ್ರೆ ಅದ್ರ ವ್ಯಾಲ್ಯೂ ಎಷ್ಟು 1, ದೆನ್ ನಮ್ಗೆ ಇದ್ರ ವ್ಯಾಲ್ಯೂ ಎಷ್ಟು 3. ಗೊತ್ತಾಯ್ತಲ್ಲ, ಬೈ ದಿಸ್ ಪ್ರಾಪರ್ಟಿ. ಓಕೆ, ಬೈ ದಿಸ್ ಪ್ರಾಪರ್ಟಿ 1. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದ್ರ ವ್ಯಾಲ್ಯೂ ಎಷ್ಟು ನಮ್ಗೆ 3. ನೆಕ್ಸ್ಟ್ ಇದು ನೋಡಿ ಬೈ ದಿ ಡೆಫಿನೇಷನ್ ಅಪ್ಲೈ ಮಾಡಿ ಇದು ಈಕ್ವಲ್ ಟು y ಅಂತ ಬರ್ಕೊಳ್ಳಿ. ಓಕೆ, ಇದ್ರ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಬೈ ದಿ ಡೆಫಿನೇಷನ್ ಅಪ್ಲೈ ಮಾಡಿದ್ರೆ ಇದನ್ನ ಹೆಂಗ್ ಬರ್ಕೊಬೋದು ನಾವು, ಇದನ್ನ 1/3 of y is equal to 1/9 ಅಂತ ಬರ್ಕೊಬೋದಾ ಬೈ ದಿಸ್ ಡೆಫಿನೇಷನ್. ಓಕೆ, ಇದನ್ನ ಈಗಿರೋದನ್ನ ಈಗ ಬರ್ಕೊಬೋದು ತಾನೆ. ಓಕೆ, ಆಗ ಬರ್ಕೊಂಡ್ರೆ ನಮ್ಗೆ ಏನ್ ಬರುತ್ತೆ, 1/3 of y is equal to 1/9. 1/3 of y is equal to 1/3 square. ಇದನ್ನ ರೆಸಿಪ್ರೋಕಲ್ ಬರ್ಕೊಳ್ಳಿ. ಏನ್ ಬರುತ್ತೆ ನಮಗೆ, 3y is equal to 3 square. ಓಕೆ, ಇಲ್ಲಿ ನೋಡಿ ಬೇಸಸ್ ಸೇಮ್ ಇದೆ. ಓಕೆ, ಇವಾಗ ಪವರ್ಸ್ ನ ಈಕ್ವಲ್ ಮಾಡ್ಕೊಳ್ಳಿ. y is equal to 2. ಓಕೆ, ನಮ್ಗೆ ಇದ್ರ ವ್ಯಾಲ್ಯೂ ಎಷ್ಟು ನಮ್ಗೆ 2. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದ್ರ ನೋಡಿ, ಈ ಕ್ವಶನ್ ನೋಡಿ, ಇದ್ರ ಕ್ವಶನ್ ಏನಾಗುತ್ತೆ ನಮ್ಗೆ, log base 3 18 plus log base 3 3/2 ಅಂದಿದೆ. ಓಕೆ, ಬೈ ದಿ ಪ್ರಾಪರ್ಟಿ ಆಫ್ ದಿಸ್, ಈ ಪ್ರಾಪರ್ಟಿ ಯೂಸ್ ಮಾಡ್ಬೋದು. ಥರ್ಡ್ ಪ್ರಾಪರ್ಟಿ. ಓಕೆ, log base m plus log base n is equal to log base mn. ಈ ಪ್ರಾಪರ್ಟಿ ಯೂಸ್ ಮಾಡಿ ನಾನು ಹೆಂಗ್ ಬರ್ಕೊಂತೀನಿ, log base 3 into m into n. ಇಲ್ಲಿ m ವ್ಯಾಲ್ಯೂ ಎಷ್ಟು 18, n ವ್ಯಾಲ್ಯೂ ಎಷ್ಟು 3/2. ಓಕೆ, 2 1s 2 9s log base 3. ಓಕೆ, 9 ಹೆಂಗ್ ಬರ್ಕೊಬೋದು, 3 square into 3 that is equal to log base 3 cube. ಅಗೇನ್ ದಿ ಪ್ರಾಪರ್ಟಿ ಯೂಸ್ ಮಾಡಿದ್ರೆ 3 into log base 3 into 3. ಬೇಸು ಎಕ್ಸ್ ವ್ಯಾಲ್ಯೂ ಸೇಮ್ ಇರೋದನ್ನ ಅದ್ರ ವ್ಯಾಲ್ಯೂ 1, ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ 3. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನೋಡಿ. log 520 log base 520 plus log base 5 125 4 minus log base 5 ಇನ್ವರ್ಸ್ ಅಂತಿದೆ. ಇದನ್ನ ಹೆಂಗ್ ಸಾಲ್ವ್ ಮಾಡೋದು, ಬೈ ಫಸ್ಟ್ ಲಾಗರಿಥಮಿಕ್ ಪ್ರಾಪರ್ಟಿ ಯೂಸ್ ಮಾಡಿ. ಏನ್ ಬರುತ್ತೆ ಇದು, log base 5 ಈ ಪ್ರಾಪರ್ಟಿ ಯೂಸ್ ಮಾಡಿ, log base m plus log base n is equal to log base mn. ಈ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, log base 5 20 into 125/4. ಇದು ಯೂಸ್ ಮಾಡ್ಬೋದಾ, ಮೈನಸ್ log base 5 ಇನ್ವರ್ಸ್ ನ 1/5 ಅಂತ ಬರ್ಕೊಬೋದಾ, ದಟ್ ಈಸ್ ಈಕ್ವಲ್ ಟು 4 1s 4 5s ಹಿಂಗ್ ಬರ್ಕೊಬೋದಾ, log base 5 into 5 into 125 ಅನ್ನ ಹೆಂಗ್ ಬರ್ಕೊಬೋದು, 5 ಕ್ಯೂಬ್ ಅಂತ ಬರ್ಕೊಬೋದಾ. ಓಕೆ, 5 ಸ್ಕ್ವೇರ್ ಎಷ್ಟು, 5 into 5 25, 25 into 5 125 minus again by using the property, log base m minus log base n is equal to log base m by n. ಈ ಪ್ರಾಪರ್ಟಿ ಯೂಸ್ ಮಾಡಿ ಇದನ್ನ ಹೆಂಗ್ ಬರ್ಕೊಬೋದು ನಾನು, log base log base 5 1 minus log base 5 into 5. ಓಕೆ, ಇಲ್ಲಿ ನೋಡಿ ಇದ್ರ ವ್ಯಾಲ್ಯೂ 0, ಇದ್ರ ವ್ಯಾಲ್ಯೂ 1. ಓಕೆ, ಬೈ ದಿ ಪ್ರಾಪರ್ಟಿ that is equal to log base 5 into 5 4 4. ಓಕೆ, bases same, powers add, minus ಇಲ್ಲಿ minus becomes plus 1 that is equal to ಇದನ್ನ ಹೆಂಗ್ ಬರ್ಕೊಬೋದು, 4 into log base 5 into 5 plus 1. ಇದ್ರ ವ್ಯಾಲ್ಯೂ 1 ಆಗುತ್ತೆ ನಮ್ಗೆ. 4 into 1 plus 1 that is equal to 4 plus 1 that is equal to 5. ಹೆಂಗ್ ಸಾಲ್ವ್ ಮಾಡ್ಬೇಕಂತ ಗೊತ್ತಾಗಿದೆಯಲ್ಲ ಲಾಗರಿಥಮಿಕ್ ಬೈ ಯೂಸಿಂಗ್ ದಿ ಪ್ರಾಪರ್ಟೀಸ್. ನೋಡಿ, ನಿಮ್ಗೆ ಪ್ರಾಪರ್ಟೀಸ್ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಲಾಗರಿಥಮಿಕ್ಸ್ ಅನ್ನೋದು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.